ಮತ್ತೇನ್ ಪ್ರಾಬ್ಲಮ್ ಕೊಟ್ಟಿ? ಮತ್ತೇನ್ ತ್ರಾಸ್ ಕೊಟ್ಟಿಗೆ? ಜಾಸ್ತಿ ಜನ ಆತಿಕಿನ ಮಯಾಕ್ ಬಂದಿ. ನಿನ್ ಹೆಸರೇನು? ರಂಗಪ್ಪ. ಎಲ್ಲಿ ಸಿಗ್ಲಿಕ್ ಬಾಯಿ? ಮತ್ ಯಾರು ಸಿಗ್ಲಿಲ್ಲ ನಿನಗ? ಯಾರು ಸಿಗ್ಲಿಲ್ಲ? ಯಾರು ಸಿಗ್ಲಿಲ್ಲನ? ಯಾರು ಸಿಗ್ಲಿಲ್ಲ? ಇದೇನ್ ಬರ್ತೀನಿ ಮ್ಯಾಗ ಏನ್ ಹೊಳೆ ಒಟ್ಟ ಬರಾಕೋಬೇಡ. ಈಕಿಗೆ ಕಾಡ್ಬೇಡ, ಯಾಕಂದ್ರೆ ಈಗ ಮೊದ್ಲ ಆರಾಮಿಲ್ಲ. ಮತ್ ನಿನ್ ದೊಡ್ಡ ಕಾಡ್ಕೊತ ಕಿರಿಕಿರಿ ಕೊಡಕ್ ಹೋಗ್ಬೇಡ. ಏನ್ ಹೊಳೆ ಬಾಂದಿಗಿದ್ಯಾ? ಅಪ್ತಪ್ಪೆ ಯಾವ ರಂಗಪ್ಪ ನಿಂದ? ಅಲ್ಲಿ ಅಂದ್ರೆ ಯಾವ ಡೋಳ್ಸೂರ್ದವ? ಎಲ್ಲಿ ಬರ್ತಿದ್ರು ಡೋಳ್ಸೂರ? ಎಲ್ಲಿ ಬರ್ತ? ಅವ್ರ ಮಾವನ ಮಗನ. ಚಲೋ ಮಾಡಿದ್ರ ಮಾವ ಅಲ್ಲಿ ಎಲ್ಲ ಚಲೋ ಆಗಿ ಬಿಟ್ರಿ. ಒಟ್ಟ ಹೊಳೇನ ಏನು ಹೊಳೆ ಬರಕ್ ಬಿಡೋ ರಂಗಪ್ಪ. ಆರಾಮಾಗಿರೇನ? ಬಕ್ಕೇನ್ ಇರ್ತೀಯ? ನೀವು ಹೊಳೆ ಸಲ ಯಾವ್ರಿಂದ ಬಂದ್ರಣ್ಣ? ಮೂಡಲ್ಗಿ ತಾಲೂಕಣ? ಮೂಡಲ್ಗಿ ತಾಲೂಕು, ಜಿಲ್ಲಾ ಬೆಳಗಾವ. ಏನ್ ಸಮಸ್ಯೆ ಐತಣ್ಣ ನಿಮ್ಗೆ? ಇದು ಲಕೋ ಆಗಿತ್ತು ನನಗ. ಲಕ್ಕೋ ಆಗಿತ್ತ? ನಡ್ಯಾಕ್ ಬರ್ತಿರ್ತಿಲ್ಲ, ಕೈ ಮ್ಯಾಗ ಬರ್ತಿರ್ತಿಲ್ಲ. ಹಾ ಅಣ್ಣ. ಇಲ್ಲಿ ಚೌಡೇಶ್ವರಿ ತಾಯಿ ಆಶೀರ್ವಾದದಿಂದ ಎಲ್ಲ ನಿಮ್ಗೆ ಕಡಿಮೆ ಆಗಿದೆ. ದೇವಿ ಚೌಡಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ನಿಮ್ಗೆ ಬರ್ಬೇಕಂದ್ರೆ ನೀವು ಅದೃಷ್ಟಶಾಲಿ ಇದ್ರೆ ಇಲ್ಲಿ ಬರೋದು. ಅದೃಷ್ಟ ಇಲ್ಲಾಂದ್ರೆ ಬರಕ್ಕೆ ಆಗಲ್ಲ. ಒಂದು. ಎರಡನೇದು, ಅವರ ಅವಧೂತ ಶ್ರೀ ಶ್ರೀ ಗಜಾನಂದ ಅಪ್ಪಾಜಿ ಅವ್ರ ಆಶೀರ್ವಾದದಿಂದ ಎಷ್ಟೋ ಜನ, ಎಷ್ಟೋ ಮನುಷ್ಯರು, ಎಷ್ಟೋ ಇದು ಎಲ್ಲ ಚೆನ್ನಾಗಿ ಒಳ್ಳೆ ನಿವೃತ್ತಿಯಾಗಿ ಎಲ್ಲ ಒಳ್ಳೆ ಇದು ಆರೋಗ್ಯವಂತರಾಗಿ ಇವತ್ತು ಅವರವರು ಬಹಳ ಆಶೀರ್ವಾದದಿಂದ, ಅಪ್ಪಾಜಿನ ಆಶೀರ್ವಾದದಿಂದ ಬಹಳ ಚೆನ್ನಾಗಿದ್ದಾರೆ. ಅದು ಎತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ನಡ್ಕೊತಾ ಹೊಂಟಾರಿ. ಇದು ಒಂದು ಮಿರಾಕಲ್ ಅಂತ ಅನ್ಸೋದು. ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ದೇವಿನೇ ನಮ್ಮ ಅಖಿಂದ ಶಕ್ತಿ ಅನ್ಬೋದು. ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಗೇನ್ ಜಕ್ನೂರ್ ಬಗ್ಗೆ ಮಾತಾಡ್ಬೇಕು. ನಾವು ಈಗಾಗಲೇ ಕದಂ ಫಸ್ಟ್ ನ್ಯೂಸ್ ಅಲ್ಲಿ ಜಕ್ನೂರ್ ಬಗ್ಗೆ 4-5 ವಿಡಿಯೋಗಳನ್ನ ಹಾಕಿದೀವಿ. ಸಾಕಷ್ಟು ಬಾರಿ ಮಠದ ಬಗ್ಗೆ ಹೇಳಿದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ವಿಡಿಯೋನ ಹೋಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಗುಣಮುಖರಾಗ್ತಾ ಇದ್ದೀರಿ, ಮತ್ತೆ ಕೆಲವೊಬ್ಬರಿಗೂ ಆಗ್ತಾ ಇಲ್ಲ. ಯಾಕೆ ಹೀಗೆ ಅನ್ನೋದು ನಿಮ್ಮ ಪ್ರಶ್ನೆ ಕೂಡ ಆಗಿರ್ಬೋದು. ಜೊತೆಗೆ ಅಲ್ಲಿ ನಡೀತಾ ಇರೋದು ಫೇಕು, ಅಲ್ಲಿ ಏನಿಲ್ಲ ಅನ್ನೋರು ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಮತ್ತೆ ಕೆಲವೊಬ್ರು ಇಲ್ಲ ಸರ್, ನಮ್ಗೆ ಖಂಡಿತ ಗುಣಮುಖ ಆಗಿದೆ, ನಾವು ಹೋಗಿ ಬಂದಿದೀವಿ ಅಂತಾನು ಕರೆ ಮಾಡಿ ಹೇಳ್ತಾ ಇದ್ದೀರಿ. ಒಟ್ಟಾರೆ ಇಲ್ಲಿ ನಾವಂತೂ ಇಷ್ಟೇ ಹೇಳೋದು, ಗಜಾನಂದ ಅಪ್ಪಾಜಿ ಅವರ ಕ್ಷೇತ್ರದಲ್ಲಿ ಅಲ್ಲಿ ಏನು ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಸಾಕಷ್ಟು ಜನ ಗುಣಮುಖ ಕೂಡ ಆಗ್ತಾ ಇದ್ದಾರೆ. ಅದ್ ಹೇಗಾಗ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಅದು ದೇವರ ಪವಾಡವೋ ಅಪ್ಪಾಜಿ ಅವರ ಶಕ್ತಿಯೋ ಅದಂತೂ ಈಗಲೂ ನಮಗೂ ಕೂಡ ರಹಸ್ಯವಾಗಿದೆ. ಆದ್ರೆ ಅಲ್ಲಿ ಹೋದವ್ರಿಗೆ ಬಹಳ ಜನ ಹೇಳೋದೇನಂದ್ರೆ ವ್ಯವಸ್ಥೆ ಇಲ್ಲ ಅನ್ನೋದು. ಅದನ್ನ ನಾವು ಕೂಡ ಒಪ್ಕೊಂತೀವಿ. ಹೌದು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ನೀರಿನ ಕುಡಿಯೋ ವ್ಯವಸ್ಥೆ ಇಲ್ಲ, ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ. ಯಾಕಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಿಲ್ಲ ಅಂದ್ರೆ ಅಲ್ಲಿ ಅದು ಅರಣ್ಯ ಮೀಸಲು ಪ್ರದೇಶ ಆಗಿದ್ದರಿಂದ ಅಲ್ಲಿ ಯಾವುದೇ ರೀತಿಯ ಕಟ್ಟಡಗಳನ್ನ ಕಟ್ಟಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಿಂದ ಅಲ್ಲಿ ಯಾವುದನ್ನ ಅವರು ಮಾಡಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ನಾವು ಇಲ್ಲಿ ಹೇಳಲೇಬೇಕು, ಏನಂದ್ರೆ 80% ಜನಕ್ಕೆ ಗುಣಮುಖ ಆಗ್ತಾ ಇದ್ದಾರೆ, ಇನ್ನು 20% ಜನ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಕೂಡ ಅಪ್ಪಾಜಿ ಅವ್ರನ್ನ ಕೇಳಿದ್ವಿ. ಏನಂದ್ರೆ ಅವರು ಒಂದು 4 ವಾರ ಅಲ್ಲಿ ಬರ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಕೇವಲ ಒಂದೇ ಸಲ ಹೋಗ್ಬಿಟ್ಟು ಬಹಳ ಜನ ನಾವು ಬಂದ್ವಿ, ಇವತ್ತೇ ಆಗ್ಬೇಕು, ಇವತ್ತೇ ಗುಣಮುಖ ಆಗ್ಬೇಕು ಅನ್ನೋದು ಅದು ನಿಜಕ್ಕೂ ಆಗದೆ ಇರುವ ಮಾತು. ಯಾಕಂದ್ರೆ ನೀವು ಯಾವ್ದೇ ಆಸ್ಪತ್ರೆಗೆ ಹೋದ ತಕ್ಷಣ ಕೂಡ ಒಂದೇ ದಿನಕ್ಕೆ ನೀವು ಗುಣಮುಖ ಆಗ್ಬಿಡ್ತೀರಾ? ಇಲ್ಲ, ಅಲ್ಲಿ ಹೋಗ್ಬೇಕು, ಡ್ರೆಸ್ಸಿಂಗ್ ಮಾಡಿಸ್ಬೇಕು, ಆನಂತರ ಸಲೈನ್ ಹಚ್ಕೋಬೇಕು, ನಾವು ಏನೇನೋ ಪ್ರೊಸೆಸ್ ಇರ್ತವೆ. ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಹಾಗಂತ ಇನ್ನೊಂದು ಇಲ್ಲಿ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಬಹಳಷ್ಟು ಜನ ಕೇಳ್ತಾ ಇದೀರಿ. ಅಲ್ಲಿ ನೋಡಿ, ಅಲ್ಲಿ ಸಿಗುವಂತ ಅಂಗಾರ, ಗಂಧ, ಮಾತಂಗಿ ಇವೆಲ್ಲ ಸೇರಿ ಟೋಕನ್ ಚಾರ್ಜ್ ಎಲ್ಲ ಸೇರಿ ಒಬ್ಬ ರೋಗಿಗೆ ಯಾರು ಬರ್ತಾರೆ ಅವ್ರಿಗೆ ಒಬ್ಬರಿಗೆ 1,000 ರೂಪಾಯಿ ಖರ್ಚಾಗತ್ತೆ. ಇದನ್ನ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬಹಳ ಜನ ಹಳೆ ವಿಡಿಯೋ ನೋಡಿರ್ತೀರಾ, ಭಾನುವಾರ ಮಾತ್ರ ಹೋಗೋದು ಅಂತ
ಬಹಳಷ್ಟು ಜನ ತಿಳ್ಕೊಂಡಿರ್ತೀರಾ, ಆದ್ರೆ ಹೊಸ ವಿಡಿಯೋನ ನೋಡಿ. ನಮ್ದೇ ಕದಂ ಫಸ್ಟ್ ನ್ಯೂಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ಹೋದ್ರೆ ನಿಮ್ಗೆ ಹೊಸ ಅಪ್ಡೇಟ್ ಏನಾಯ್ತು ಅನ್ನೋದನ್ನ ಹೇಳ್ತೀವಿ. ಜೊತೆಗೆ ಈಗ ಏನಾಗಿದೆ, ಮುಂಚೆ ಎಲ್ಲ 100 ರೂಪಾಯಿ ತಗೊಂತಿದ್ರು, ಈಗ 200 ರೂಪಾಯಿ ತಗೊಂತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಸ್ವಲ್ಪ ಚಾರ್ಜಸ್ ಹೆಚ್ಚು ಮಾಡಿದ್ದಾರೆ ಅಂತಾನು ಕೆಲವೊಂದು ಭಕ್ತಾದಿಗಳು ಹೇಳ್ತಾ ಇದ್ರು, ಅದು ನಮಗೂ ಗೊತ್ತಿಲ್ಲ. ಜೊತೆಗೆ ಅಲ್ಲಿ ಹೋದಾಗ 1,000 ರೂಪಾಯಿ ಖರ್ಚಾಗೋದಂತೂ ಮಾಮೂಲಿ. ಇನ್ ಹೇಗ್ ಹೋಗ್ಬೇಕು ಅನ್ನೋದು ಬಹಳ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಎಷ್ಟ್ ಸಲ ನಿಮ್ಗೆ ಹೇಳ್ಬೇಕು ನಾನು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ದಿನಕ್ಕೆ 30-40 ಜನ ಫೋನ್ ಮಾಡ್ತೀರಿ. ಅಲ್ಲಿ ಕೆಳಗಡೆ ಮಠದ ನಂಬರ್ ಕೊಟ್ಟಿದ್ದೀನಿ, ಆದ್ರೂ ಕೂಡ ನನ್ನ ನಂಬರ್ಗೆ ಕಾಲ್ ಮಾಡಿ ನನಗೆ ಕೇಳ್ತೀರಿ ಪ್ರಶ್ನೆನ. ನಾನು ಎಷ್ಟಂತ ಹೇಳಕ್ಕಾಗತ್ತೆ, 1, 2, 10 ಕಾಲ್ ರಿಸೀವ್ ಮಾಡಬಹುದು. ದಿನಕ್ಕೆ 30 ಕಾಲ್ ರಿಸೀವ್ ಮಾಡಕ್ ನಮಗೂ ಸಮಯ ಇರಲ್ಲ. ಹೀಗಾಗಿ ನೇರವಾಗಿ ಹೇಳ್ತೀನಿ, ಅಲ್ಲಿ ರೆಡ್ ಅಲ್ಲಿ ಕಾಣ್ತಾ ಇರೋದು ಅದು ನನ್ನ ನಂಬರು. ಕೆಳಗಡೆ ಏನ್ ಬರ್ತಾ ಇದೆ ಆ ಮಠದ್ದು, ಅಂದ್ರೆ ಮಠದ ಅಂದ ತಕ್ಷಣ ಎಲ್ಲರೂ ಅಪ್ಪಾಜಿ ನಂಬರ್ ಅನ್ಕೊಂತೀರಿ. ಖಂಡಿತ ಅಪ್ಪಾಜಿ ನಂಬರ್ ಅಲ್ಲ. ಅಲ್ಲಿ ಅವ್ರ ಶಿಷ್ಯಂದರು ಮತ್ತೆ ಅಲ್ಲಿ ಮಠದಲ್ಲಿ ಅವ್ರ ಅಪ್ಪಾಜಿ ಅಕ್ಕ ಪಕ್ಕ ಇರುವಂತ ಭಕ್ತರ ಅಲ್ಲಿ ಇರುವಂತ ಸೇವಕರ ನಂಬರ್ಗಳು ಅವ್ರು ನೀವು ಮಾಡಿದ್ರೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗೆ ದೂರದ ಊರಿಂದ ಬರೋರಿಗೆ ಮತ್ತೊಮ್ಮೆ ಹೇಳ್ತೀನಿ, ಬಹಳಷ್ಟು ಜನ ಜಕ್ನೂರ್ಗೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಜಮಖಂಡಿಯಲ್ಲಿ ಹೋಗಿ. ಜಮಖಂಡಿಯಲ್ಲಿ ಅಲ್ಲಿ ಬಸ್ ವ್ಯವಸ್ಥೆ ಇರುತ್ತೆ, ಲಾಡ್ಜ್ ಇರುತ್ತೆ, ಹೋಟೆಲ್ ವ್ಯವಸ್ಥೆ ಇರುತ್ತೆ. ಅಲ್ಲಿ ಹೋಗಿ ನೀವು ತಂಗ್ಬೋದು. ಜಸ್ಟ್ ಅಲ್ಲಿ ಇದ್ದು ನೆಕ್ಸ್ಟ್ ನೀವು ರಾತ್ರಿ ಬಿಟ್ರೆ ಮಾರ್ನಿಂಗ್ ಇಲ್ಲಿ ಬರ್ತೀರಾ. ಬೆಂಗಳೂರು, ಮೈಸೂರು ಆ ಭಾಗ, ಮಂಗಳೂರಿಂದ ಆದವರು ಇಲ್ಲೇ ಇದ್ದವ್ರಿಗೆ ನಿಯರ್ ಆಗತ್ತೆ. ಹಾಗಾಗಿ ಅವರೆಲ್ಲ 1 ನೈಟ್ ಜರ್ನಿ ಮಾಡಿ ಏನ್ ಬರ್ತೀರಿ, ಅವರೆಲ್ಲ ಜಮಖಂಡಿಯಲ್ಲಿ ಇರಿ. ಆನಂತರ ನೆಕ್ಸ್ಟ್ ಮಾರ್ನಿಂಗ್ ಎದ್ಬಿಟ್ಟು ಗಜಾನಂದ ಅಪ್ಪಾಜಿ ಅವ್ರ ಮಠಕ್ಕೆ ಹೋಗಿ. ಇನ್ ಕೆಲವೊಬ್ರದ್ದು ಏನ್ ಪ್ರಶ್ನೆ ಆಗಿರುತ್ತೆ, ನಾವು ಅಲ್ಲಿಂದಾನೇ ಫೋನ್ ಪೇ ಮಾಡ್ಬೋದಾ, ಅಲ್ಲಿಂದಾನೇ ಟೋಕನ್ ತಗೋಬಹುದಾ ಅನ್ನೋ ಪ್ರಶ್ನೆ ಆಗಿರುತ್ತೆ. ಖಂಡಿತ ಆ ರೀತಿ ಮಾಡಕ್ ಹೋಗ್ಬಿಡಿ. ಅಲ್ಲಿ ಫೋನ್ ಪೇ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಫೋನ್ ಪೇ ಮಾಡಿದ್ರೆ ಅದು ಮಠಕ್ಕೆ ಹೋಗಲ್ಲ, ಬೇರೆ ಕಡೆ ಎಲ್ಲಾದ್ರೂ ಹೋಗೋ ಸಾಧ್ಯತೆ ಇರುತ್ತೆ. ನೇರವಾಗಿ ಇಲ್ಲೇ ಬಂದು ಹೆಸರನ್ನ ಬರೆಸಿ ತೋರಿಸ್ಕೊಳ್ಳಿ. ಅದೊಂದು ನಿಮ್ಮ ಪ್ರಶ್ನೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಕೇಳಿರ್ತೀವಿ, ಅವರು 3 ದಿನ ನೋಡ್ತಾರೆ, ವಾರದಲ್ಲಿ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ ನೋಡ್ತಾರೆ. ಆದ್ರೂ ಕೂಡ ನೀವು ಮತ್ತೇನ್ ಮಾಡ್ತೀರಿ, ಗುರುವಾರ ನೋಡ್ತಾರ ಸರ್, ಬುಧವಾರ ನೋಡ್ತಾರ ಸರ್, ಮಂಗಳವಾರ ನೋಡ್ತಾರ ಸರ್ ಅಂತ ಮತ್ತೆ ನನಗೆ ಕೇಳ್ತೀರಿ. ಅಲ್ಲೇ ಸ್ಪಷ್ಟವಾಗಿ ಹೇಳಿರ್ತೀನಿ, ಶುಕ್ರವಾರ, ಶನಿವಾರ, ಭಾನುವಾರ ನೋಡ್ತಾರೆ ಅಂತ. ಮತ್ತೆ ನೀವು ಕೇಳೋದು, ಸರ್ ಮತ್ತೆ ಬುಧವಾರ ನೋಡ್ತಾರ ಅಂತ. ಏನ್ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅಪ್ಪಾಜಿ ಬೇರೆ ದಿನ ಇರಲ್ವಾ ಅನ್ನೋ ಪ್ರಶ್ನೆ. ಖಂಡಿತ ಅಲ್ಲೇ ಇರ್ತಾರೆ, ಮಠದಲ್ಲೇನೆ ಇರ್ತಾರೆ. ಕೆಲವೊಂದು ಕಾರ್ಯಕ್ರಮಗಳು ಇರ್ತವೆ, ಅಲ್ಲಿ ಹೋಗಿರ್ತಾರೆ. ಇಲ್ಲ ಏನೋ ಪೂಜೆ ಇರುತ್ತೆ, ಬೇರೆಯವ್ರ ಮನೆ ಕರೆದಿರ್ತಾರೆ, ಅಲ್ಲೆಲ್ಲ ಹೋಗಿರ್ತಾರೆ. ನೀವು ಅಲ್ಲಿ ಬಾಕಿ ಟೈಮಲ್ಲಿ ಹೋಗ್ಬೋದು, ಬಟ್ ಅಪ್ಪಾಜಿ ಇರ್ತಾರೆ. ಆದ್ರೆ ನಿಮ್ಮನ್ನ ಯಾವುದೇ ರೀತಿಯನ್ನ ನೋಡಲ್ಲ, ಜಸ್ಟ್ ಮಾತಾಡ್ತಾರಷ್ಟೇ. ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕನ್ನೋದಾದ್ರೆ ನೀವು ಶುಕ್ರವಾರ, ಶನಿವಾರ, ಭಾನುವಾರನೇ ಹೋಗ್ಬೇಕು. ಯಾಕಂದ್ರೆ ಅದ್ರ ಹಿಂದಿನ ದಿನ ಅವ್ರು ಉಪವಾಸ ಇದ್ದು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಹೀಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜಕ್ನೂರಲ್ಲಿ ನಾವು ಯಾವುದೇ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ, ನೀವು ಹೋಗಲೇಬೇಕು, ಅಲ್ಲಿ ಗುಣಮುಖರಾಗ್ತೀರಿ ಅಂತ 100% ನಾವು ಹೇಳ್ತಾ ಇಲ್ಲ. ಅದು ನಿಮ್ಮ ನಂಬಿಕೆಗೆ ಬಿಟ್ಟ ವಿಚಾರ. ಅಲ್ಲಿ ಹೋದಾಗ ಬಹಳಷ್ಟು ಜನ ಗುಣಮುಖ ಆಗಿದ್ದಾರೆ, ಕೆಲವೊಬ್ರಿಗೂ ಆಗೇ ಇಲ್ಲ. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಹೀಗಾಗಿ ಜಕ್ನೂರಲ್ಲಿ ನಡೆಯುವಂತಹ ಆ ಪವಾಡ ಅಂತಿರೋ ಅಥವಾ ಒಂದು ವಿಸ್ಮಯ ಅಂತಿರೋ, ಅದು ನಿಮ್ ಬಿಟ್ಟಿರೋದು. ಅಲ್ಲಿ ಗುಣಮುಖ ಆಗೋದು ಹೇಗಾಗ್ತಾ ಇದ್ದಾರೆ ಅನ್ನೋದು ಅದು ಗಜಾನಂದ ಅಪ್ಪಾಜಿ ಅವರಿಗೆ ಬಿಟ್ಟ ವಿಚಾರ. ಜೊತೆಗೆ ಅದು ದೇವಿಯ ವಿಚಾರ. ಹೀಗಾಗಿ 100% ಆಗತ್ತೆ ಅನ್ನೋಕ್ಕಿಂತ ಅಲ್ಲಿ ನಿಮ್ಮ ನಂಬಿಕೆ, ನೀವು ಹೋದಾಗ ನೀವು ಅದನ್ನ ನಿಮ್ಮ ಗಮನಕ್ಕೆ ಬರ್ಬೇಕು, ಅಷ್ಟೇ ಹೇಳ್ತಾ ಇದ್ದೀನಿ. ಮತ್ತೆ ಇಂಥದ್ದೇ ವಿಶೇಷ ಸ್ಟೋರಿಯನ್ನ ಜಕ್ನೂರಲ್ಲ, ಈಗ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಬೇರೆ ಸ್ಟೋರಿ, ಇಂಥದ್ದೇ ಒಂದು ದೇವಿದು ಇಲ್ಲಿ ನಡೀತಾ ಇರುವಂತಹ ಮತ್ತೊಂದು ಪವಾಡವನ್ನ ನಿಮ್ಮ ಹೇಳ್ತೀನಿ. ಅದೇನ್ ಪವಾಡ, ಯಾವ ದೇವಿ, ಅದೆಲ್ಲ ಮಾಹಿತಿಯನ್ನ ಅತಿ ಶೀಘ್ರದಲ್ಲಿ ನಿಮ್ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ಇದೇ ರೀತಿ ನಮ್ಮನ್ನ ಹರಿಸ್ತಾ ಇರಿ. ಯಾರೆಲ್ಲ ಇನ್ನೂ ನಮ್ಮ ಸಬ್ಸ್ಕ್ರೈಬರ್ ಆಗಿಲ್ಲೋ, ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಆದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾ ಆದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.